ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಹೇರ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಮಾಡ್ತಾ ಇರೋದು ಎಳ್ಳೋಳಿಗೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿ ತುಂಬ ಚೆನ್ನಾಗೇ ಬರುತ್ತೆ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ. ಹಾಗೆ ಫ್ರೆಂಡ್ಸ್, ಇವಾಗ ತುಂಬ ಜನ ಹೋಳಿಗೆನ ಹೊರಗಡೆಯಿಂದ ತಂದು ತಿಂತೀರಾ. ಆದಷ್ಟು ಕಮ್ಮಿ ಮಾಡಿಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ ಎಳ್ಳೋಳಿಗೆ. ಏನೊಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕು, ಬೇಗನೆ ಕ್ವಿಕ್ಕಾಗಿ ಆಗುತ್ತೆ. ಕಾಯಿ ಹೋಳಿಗೆ ಆಗಿರ್ಬೋದು, ಎಳ್ಳೋಳಿಗೆ ಆಗಿರ್ಬೋದು, ಪ್ರತಿಯೊಂದು ಯಾವುದೋ ಒಂದು ಹೋಳಿಗೆ ಆದ್ರೂ ಅರ್ಧ ಗಂಟೆ ಟೈಮಲ್ಲಿ ನಮಗೆ ಹೋಳಿಗೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗೂ ಮಾಡ್ಕೊಂಡು ತಿನ್ಬೋದು. ಬನ್ನಿ ಫ್ರೆಂಡ್ಸ್, ಯಾವ ರೀತಿಯಾಗಿ ಮಾಡೋದು ಅಂತ ಬಿಟ್ಟು ಹೇಳ್ತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಎಳ್ಳೋಳಿಗೆ ಮಾಡ್ತಾ ಇದ್ದೀವಿ. ಎಳ್ಳೋಳಿಗೆ ಮಾಡೋಕ್ಕೆ ಏನು ಬೇಕು ಅಂದರೆ, ಫಸ್ಟ್ ಮೈದಾ ಹಿಟ್ಟು ತೊಗೊಂಡಿದ್ದೀವಿ. ಜಾಮೂನ್ ಬಟ್ಲಲ್ಲಿ ಒಂದು 2.5-3 ಕಪ್ ಅಷ್ಟು ನಾನು ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಇದಕ್ಕೆ ಅರಶಿನ ಪುಡಿ ಏನೂ ಹಾಕಬಾರ್ದು ಇದಕ್ಕೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಬಿಟ್ಟು, ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಕಲಸಿ ಎತ್ತಿಡ್ತೀನಿ. ಇದನ್ನು ಕಲಸಾದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಲಸಿದ್ದೀನಿ ಅಂತ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು ಅಂದರೆ, ನೆಕ್ಸ್ಟ್ ಇದು ಕಲಿಸ್ಬಿಟ್ಟೆ ಮಾಡಬೇಕು. ಇದೆಲ್ಲ ನೆಂದ್ಕೋಬೇಕು. ಅದಕ್ಕೆ ಇದನ್ನು ಕಲಿಸ್ಬಿಟ್ಟು ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ, ಬನ್ನಿ. ಹಾಗೆ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಂಬಿಟ್ಟು ಕಲಿಸ್ತಾ ಹೋಗಬೇಕು. ಒಂದೇ ಸತಿ ಹಾಕೋಬಿಡಿ, ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇಕಷ್ಟು ನೋಡ್ಕೊಂಬಿಟ್ಟು ಕಲಿಸ್ಕೋಬೇಕು. ಇದನ್ನು ಫುಲ್ ಕಲಸಿದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬೇಕು. ಇದಕ್ಕೆ ಒಂದು ಸ್ವಲ್ಪ ನಾವು ಎಣ್ಣೆ ಹಾಕೊಂಬಿಟ್ಟು ಕಲಿಸಿದ್ದೆ. ನೆಕ್ಸ್ಟ್ ಇವಾಗ ನೆನೆಗಿಡೋಕ್ಕೆ ಸ್ವಲ್ಪ ಎಣ್ಣೆನ ಹಚ್ಬಿಟ್ಟು ಮೇಲ್ಗಡೆ ಎಣ್ಣೆನ ಸವರ್ಬಿಟ್ಟು ಇಡೋಣ. ಒಂದು 10-5 ನಿಮಿಷ ನೆಂದ್ಕೊಳುತ್ತೆ. ಅಷ್ಟೊತ್ತಿಗೆ ನಾವು ಎಳ್ಳೆಲ್ಲ ಮಿಕ್ಸಿ ರುಬ್ಕೊಂಬರೋಷ್ಟೊತ್ತಿಗೆ ಇದನ್ನು ನೆಂದ್ಕೊಳುತ್ತೆ ಅಷ್ಟೊತ್ತಿಗೆ. ಬನ್ನಿ ಫ್ರೆಂಡ್ಸ್, ಇವಾಗ ಮಿಕ್ಸಿ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಒಂದು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀನಿ. ಇವಾಗ ಎಳ್ಳನ್ನ ಮಿಕ್ಸಿ ರುಬ್ಕೊಳ್ಳೋಣ, ಬನ್ನಿ ಫ್ರೆಂಡ್ಸ್. ಒಂದು 3 ಉಂಡೆ ದಪ್ಪನ ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಈ ಕಡೆ ಎಳ್ಳು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಅರ್ಧ ಬಾಕ್ಸ್ ಎಳ್ಳಿದೆ. ಇವಾಗ ಇವೆರಡನ್ನು ಮಿಕ್ಸಿ ರುಬ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಮಿಕ್ಸಿ ರುಬ್ಕೊಂತ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಇವಾಗ ಫಸ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಎಳ್ಳನ್ನ ಸ್ವಲ್ಪ ರುಬ್ಕೊಂಬಿಟ್ಟು ಆಮೇಲೆ ನಾವು ಬೆಲ್ಲ ಹಾಕೊಂಡು ರುಬ್ಕೊಳ್ಳೋಣ. ಹಾಗೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೇಸನಿಗೆ ಇದಷ್ಟು ಹಾಕೊಳ್ಳೋಣ. ಹಾಗೆ ಇವಾಗ ಮತ್ತೆ ಇದನ್ನು ಎಳ್ಳನ್ನ ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಯಾಕೆಂದರೆ ಬೆಲ್ಲನೇ ಹಾಕಿ ರುಬ್ಬಿದ್ರೆ ಫುಲ್ ನೀರು ಆ ಥರ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಳ್ಳು ಹಾಕ್ಕೊಂಬಿಟ್ಟು ಇವಾಗ ಇದಕ್ಕೆ ಬೆಲ್ಲ ಹಾಕ್ತೀನಿ. ಇವಾಗ ಬೆಲ್ಲ ಹಾಕಿದ್ದೀನಿ. ಇದನ್ನೊಂದು ಸತಿ ರುಬ್ಕೊಂಬರ್ತೀನಿ. ನೆಕ್ಸ್ಟ್ ಇನ್ನೊಂದು ಇಬ್ಬೆ ಆಗುತ್ತೆ, ಅದೊಂದು ಇಬ್ಬೆ ರುಬ್ಕೊಂಬರ್ತೀನಿ. ರುಬ್ಕೊಂಬಂದ್ಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ಇವಾಗ ಇದನ್ನು ರುಬ್ಕೊಂಬರ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಬೆಲ್ಲ ಎಳ್ಳು ಎರಡನ್ನೂ ಒಟ್ಟಿಗೆ ಹಾಕೊಂಬಿಟ್ಟು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಇಬ್ಬೆ ಐತೆ, ಅದನ್ನು ರುಬ್ಕೊಂಬರೋಣ. ಇವಾಗ ನೋಡಿರಲ್ಲ ಫ್ರೆಂಡ್ಸ್, 2 ಇಬ್ಬೆನೂ ನೀಟಾಗಿ ನಾನು ರುಬ್ಕೊಂಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಫ್ರೆಂಡ್ಸ್, ನಿಮಗೆ ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ ಅಂತಬಿಟ್ಟು ಇವಾಗ ಒಂದು ಸ್ವಲ್ಪ ತಿಂದು ನೋಡಿ. ಸ್ವೀಟ್ ಎಲ್ಲ ಕರೆಕ್ಟಾಗಿದೆ ಸ್ವೀಟು. ನಾನು ತಿಂದು ನೋಡಿದೆ. ಇವಾಗ ನೆಕ್ಸ್ಟ್ ಇದನ್ನು ಏನು ಮಾಡಬೇಕು ಅಂತಬಿಟ್ಟು ಹೇಳ್ತೀನಿ, ಬನ್ನಿ. ಹಾಗೆ ಫ್ರೆಂಡ್ಸ್, ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಎಲ್ಲ ಕಾದಿದೆ ಆಲ್ರೆಡಿ. ಇವಾಗ ಇದನ್ನು ಎಳ್ಳು ಮತ್ತು ಬೆಲ್ಲ ಮಿಕ್ಸಿ ರುಬ್ಬಿದ್ವಲ್ಲ, ಇದನ್ನು ಸ್ವಲ್ಪ ಗೋಲಿಸ್ಕೋಬೇಕು ನಾವು. ಇದಷ್ಟು ಹಾಕ್ಬಿಟ್ಟು ಇವಾಗ ನೀಟಾಗಿ ಕೈ ಆಡ್ಕೋಬೇಕು. ಹಾಗೆ ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಗೋಲಿಸ್ಕೊಳ್ತಾ ಇದ್ದೀವಿ. ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮುಂಚೆನೇ ಹಾಕ್ಕೊಂಡು ಗೋಲಿಸ್ಕೋಬೋದು. ಇಲ್ಲಾಂದರೆ ಇದನ್ನು ಹಾಕ್ಬಿಟ್ಟಾದ್ರೂ ನೀವು ಅದ್ರ ಮೇಲ್ಗಡೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ನೀಟಾಗಿ ಗೋಲಿಸ್ಕೋಬೇಕು ಚೆನ್ನಾಗಿ. ಈ ರೀತಿಯಾಗಿ ನೀಟಾಗಿ ಗೋಲಿಸ್ಕೋಬೇಕು. ನೋಡಿ, ತಳೆ ಹಿಡಿದಿರೋ ರೀತಿಯಾಗಿ ಈ ರೀತಿಯಾಗಿ ನೀಟಾಗಿ ಮಾಡ್ಕೋಬೇಕಾದ್ರೆ ಇದು ಕಲರ್ ಚೇಂಜ್ ಆಗುತ್ತೆ ನೋಡಿ ಫ್ರೆಂಡ್ಸ್. ಅವಾಗ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು. ಅದು ಕೈ ಆಡ್ತಾನೆ ಇರಬೇಕು. ಇದನ್ನು ಸ್ಟಾಪ್ ಮಾಡಬಾರ್ದು. ಈ ರೀತಿಯಾಗಿ ನೀಟಾಗಿ ಗೋಲಿಸ್ಕೊತಿರ್ಬೇಕು. ಫ್ರೆಂಡ್ಸ್, ಇದು ಆಗಿದೆ ಹೆಂಗಂತ ನೋಡೋದಕ್ಕೆ ಈ ರೀತಿಯಾಗಿ ತಗೊಂಬಿಟ್ಟು ಈ ರೀತಿಯಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಈ ರೀತಿಯಾಗಿ ಕಟ್ಟಕ್ಕೆ ಬರ್ತೈತೆ ಅಂದರೆ ಇದು ಆಗೈತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮಾಡಬೇಕು. ಇನ್ನೂ ಕ್ಲೀನಾಗಿ ಬಿಗ್ಗಿಯಾಗಿ ಉಂಡೆ ಕಟ್ಟಕ್ಕೆ ಬರಬೇಕು. ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಬೇಕು. ಇನ್ನೊಂದು ಸ್ವಲ್ಪ ಹೊತ್ತು ಮಾಗಿಸ್ಬೇಕು. ಇದನ್ನು ನೀಟಾಗೆಲ್ಲ ಗೋಲಿಸ್ಕೋಬೇಕು. ಇದನ್ನು ಹಾಗೆ ನೋಡಿ ಫ್ರೆಂಡ್ಸ್, ಈ ರೀತಿ ಆದರೆ ಸಾಕಾಗುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೀರು ಚುಮ್ಗಿಸ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ನೀರು ಚುಮ್ಗಿಸ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ನೀರು ಚುಮ್ಗಿಸ್ಕೊಂಬಿಟ್ಟು ಚೆನ್ನಾಗೆಲ್ಲ ನೀಟಾಗಿ ಗೋಲಿಸ್ಕೊಂಡಿದ್ದೀನಿ. ಗೋಲಿಸ್ಕೊಂಡಾಗಿದ ತಕ್ಷಣ ಇವಾಗ ನೆಕ್ಸ್ಟ್ ಇದನ್ನ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇದನ್ನು ಆರಕ್ಕೆ ಬಿಟ್ಟಿದ್ದೀನಿ. ಅಕಸ್ಮಾತ್ ಏನಾದರೂ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೇನಾದ್ರು ನೀರು ಥರ ಆಯಿತು ಅಂದರೆ, ಒಂದು ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕಡಲೆ ಇರುತ್ತಲ್ಲ, ಆ ಕಡಲೆ ಪುಡಿ ಮಾಡ್ಕೊಂಬಿಟ್ಟು ಹಾಕಿದ್ರೆ ಮತ್ತೆ ಕರೆಕ್ಟಾಗಿ ನಿಮಗೆ
ಅದಕ್ಕೆ ಸಿಗುತ್ತೆ ನಿಮಗೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀಟಾಗಿ ಉಂಡೆ ಕಟ್ಟಾಕಿ ಬರಬೇಕು. ಈ ರೀತಿಯಾಗಿ ಮಾಡ್ಕೋಬೇಕು. ಇವಾಗ ಹೋಳಿಗೆ ತೊಟ್ಬೇಕಾದ್ರೆ ತೋರಿಸ್ತೀನಿ. ಇವಾಗ ಸ್ವಲ್ಪ ಆರಲಿ ಅಷ್ಟೊತ್ತಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಆರಿದೆ. ಇದು ಆರಿದ ತಕ್ಷಣ ಇದಕ್ಕೆ ನಾವು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಒಣ ಶುಂಠಿ ಇರುತ್ತಲ್ಲ, ಅದ್ರದ್ದು ಪೌಡ್ರ್ ಮಾಡ್ಕೊಂಡಿದ್ದು ಅದನ್ನು ಅಷ್ಟೇ ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ನಾವು ಮುಂಚೆನೇ ಎಲ್ಲ ಪುಡಿಗೆಲ್ಲ ರೆಡಿ ಇರುತ್ತೆ, ಹಂಗಾಗಿ ಪುಡಿ ಮಾಡ್ಕೊಂಡಿರೋದನ್ನೇನು ತೋರಿಸಿಲ್ಲ. ಆ ಪುಡಿನ ಎಲ್ಲ 1/4 ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ. ಹಾಗೆ ಫ್ರೆಂಡ್ಸ್, ಹಂಚಿಟ್ಟಿದ್ದೀನಿ. ಹಂಚು ಸ್ವಲ್ಪ ಕಾಯಲ್ಲಿ. ನೋಡಿ ಫ್ರೆಂಡ್ಸ್, ಮೈದಾ ಹಿಟ್ಟು ಈ ರೀತಿಯಾಗಿ ನೆಂದಿದೆ. ಇಷ್ಟು ನೆಂದರೆ ಸಾಕಾಗುತ್ತೆ, ತುಂಬ ತೆಳ್ಳಗಿರಬಾರ್ದು. ಈ ರೀತಿಯಾಗಿರಬೇಕು. ನೋಡಿ ಎಷ್ಟು ಸ್ಮೂತಾಗಿದೆ. ಈ ರೀತಿಯಾಗಿ ನೆಂದಿರಬೇಕು. ಇವಾಗ ಹೋಳಿಗೆ ತೋಟನ ಬನ್ನಿ. ಇವಾಗ ಹೋಳಿಗೆ ತೋಟಕ್ಕೆ ಬರುತ್ತೆ ಚೆನ್ನಾಗಿ. ಇವಾಗ ಹೋಳಿಗೆ ತೋಟನ. ಹಾಗೆ ಫ್ರೆಂಡ್ಸ್, ಇವಾಗ ಉಂಡೆ ತೊಗೊಂಬಿಟ್ಟು ಇದನ್ನು ಇವಾಗ ಸ್ವಲ್ಪ ರೀತಿಯಾಗಿ ಸ್ವಲ್ಪ ತೊಟ್ಕೋಬೇಕು. ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಅಗಲ ಮಾಡ್ಕೊಂಡಾದ್ಮೇಲೆ ನಾವು ಎಳ್ಳಿಂದ ಉಂಡೆನ ಇದರೊಳಗಡೆ ಇಟ್ಕೋಬೇಕು. ಈ ರೀತಿಯಾಗಿ ಮಾಡ್ಕೋಬೇಕು. ಇಷ್ಟೆಷ್ಟು ಅಗಲ ಮಾಡ್ಕೊಂಡಾದ್ಮೇಲೆ ಇದನ್ನು ನಿಮಗೆ ಎಷ್ಟು ಚಿಕ್ಕ ಸೈಜ್ ಆದರೂ ಆಯಿತು, ಸ್ವಲ್ಪ ಎಲ್ಲ ದಪ್ಪ ಸೈಜ್ ಆದರೂ ಆಯಿತು, ಪರವಾಗಿಲ್ಲ. ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪಂದು ಮಾಡಿಕೊಂಡು ಈ ರೀತಿಯಾಗಿ ಒಂದೊಂದೇ ಈ ರೀತಿಯಾಗಿ ಮಾಡ್ಕೋಬೇಕು. ನನ್ನ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ಸ್ಟ್ಯಾಂಡು ಬೇರೆ ಹಾಳಾಗಿದೆ, ಹಂಗಾಗಿ ಈ ರೀತಿಯಾಗಿ ನೀಟಾಗಿ ಮಾಡ್ಕೋಬೇಕು. ನೆಕ್ಸ್ಟ್ ಇದ್ರ ಮೇಲ್ಗಡೆ ನಾವು ಒಂದು ಸ್ವಲ್ಪ ಮತ್ತೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡಾದ್ಮೇಲೆ ನೆಕ್ಸ್ಟ್ ಇದನ್ನು ಉಲ್ಟಾ ಮಾಡಿಬಿಟ್ಟು ಈ ರೀತಿಯಾಗಿ ತಟ್ಟಬೇಕು. ಇದನ್ನು ಫುಲ್ ತಟ್ಟಿದ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇದಕ್ಕೆ ಬೇಕಾದರೆ ಹಾಗೆ ನೀವು ಇದಕ್ಕೆ ಕೊಬ್ಬರಿ ತುರಿ ಇಲ್ಲಾಂದರೆ ಕಾಯಿ ಆದರೂ ಹಾಕೋಬೋದು. ನಾವು ಎಳ್ಳೊಳಗೆ ಮಾಡ್ತಾ ಇರೋದ್ರಿಂದ ಬರೀ ಎಣ್ಣೆ ಹಾಕ್ಬಿಟ್ಟು ನಾನು ಮಾಡಿದ್ದೀನಿ. ಇದಕ್ಕೆ ಬೇಕಾದರೆ ನೀವು ಕಾಯಿ ಕೊಬ್ಬರಿ ಹಾಕ್ಕೊಂಡು ಮಾಡಿದರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಈ ರೀತಿಯಾಗಿ ನೋಡಿ, ಇದನ್ನು ಈ ರೀತಿಯಾಗಿ ನೀಟಾಗಿ ಚಿಕ್ಕ ಸೈಜಲ್ಲೇ ತೊಟ್ಕೊಳ್ಳಿ. ಈ ರೀತಿಯಾಗಿ ಹೊರಗೆ ಬರುತ್ತೆ ಅಂತ ಬಿಟ್ಟು ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಬರುತ್ತೆ. ಈ ರೀತಿಯಾಗಿ ಚಿಕ್ಕ ತುಂಬ ದೊಡ್ಡ ಬೇಡ, ಈ ರೀತಿಯಾಗಿ ಪುಟ್ಟಾಗಿ ಮಾಡ್ಕೊಂಡ್ರೆ ಸಾಕು. ಇಷ್ಟೇ. ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ನೋಡಿ ಫ್ರೆಂಡ್ಸ್, ಇಷ್ಟಾಗಲ ತೊಟ್ಕೊಂಡ್ರೆ ಸಾಕು. ನೀವು ಎಷ್ಟಾಗಲನಾದರೂ ನೀವು ತೊಟ್ಕೊಬೋದು. ಇಷ್ಟಾಗಲ ತೊಟ್ಕೊತಿದ್ದೀನಿ ನಾನು. ಇವಾಗ ಹಂಚು ಕಾಯಕ್ಕಿಟ್ಟಿದ್ನಲ್ವ, ಇವಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ಎಣ್ಣೆ ಹಚ್ಬಿಟ್ಟು ನೆಕ್ಸ್ಟು ಇದನ್ನು ಈ ರೀತಿಯಾಗಿ ತಗೊಂಬಿಟ್ಟು ಈ ರೀತಿಯಾಗಿ ಹಾಕ್ಕೋಬೇಕು. ಈ ರೀತಿಯಾಗಿ ಸೈಡಲ್ಲಿ ಸ್ವಲ್ಪ ದಪ್ಪ ಇರುತ್ತಲ್ವ, ಈ ರೀತಿಯಾಗಿ ನೀಟಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಸೈಡಲ್ಲಿ ಹಾಕಿ ಸುತ್ತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಸುತ್ತ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೇಲೆಲ್ಲ ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಉಬ್ಬುತ್ತೆ, ಚೆನ್ನಾಗಿ ಬರುತ್ತೆ ಹೋಳಿಗೆನೂ ಅಷ್ಟೇ. ನೆಕ್ಸ್ಟ್ ಅದಾಗೋಷ್ಟರಲ್ಲಿ ಮತ್ತೆ ಇನ್ನೊಂದು ರೆಡಿ ಮಾಡ್ಕೊಳ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇನ್ನೊಂದು ರೆಡಿ ಮಾಡ್ಕೊಳ್ತಿದ್ದೀನಿ. ಈ ರೀತಿಯಾಗಿ ಉಲ್ಟಾ ಮಾಡ್ಕೊಂಬಿಟ್ಟು ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಸೈಡಲ್ಲೆಲ್ಲ ದಪ್ಪ ಬರದೇ ರೀತಿಯಾಗಿ ಈ ರೀತಿಯಾಗಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಬರ್ತಾಯಿದೆ. ಒಂದೊಂದೇ ಚೆನ್ನಾಗಿ ಬರ್ತಾಯಿದೆ. ಟೇಸ್ಟು ಅಷ್ಟೇ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಎಳ್ಳೋಳಿಗೆ ಅಂತೂ ಸೂಪರಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟಾಗಲ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇದು ಸ್ವಲ್ಪ ಎಲ್ಲ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು, ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಚೆನ್ನಾಗಿ ಸಖತ್ತಾಗಿರುತ್ತೆ. ಫುಲ್ ಎಲ್ಲ ರೆಡಿ ಮಾಡ್ಕೊಳ್ಬೇಕಾದ್ರೆ ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ಅಷ್ಟು ತೊಟ್ಕೊಂಡಾದ್ಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಇವಾಗ ಸೈಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಊರಿನ ಕಮ್ಮಿ ಫ್ಲೇಮ್ ಇಟ್ಕೊಳ್ಳೋಣ. ನೆಕ್ಸ್ಟ್ ಅದಕ್ಕೆ ಮತ್ತೆ ಹಂಚಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಹಂಚಿಗೆ ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಊರಿನ ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೀನಿ ಇವಾಗ. ನೆಕ್ಸ್ಟ್ ಇವಾಗ ಇನ್ನೊಂದನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ತೊಗೊಂಬಿಟ್ಟು ಈ ರೀತಿಯಾಗಿ ಹಾಕ್ಕೋಬೇಕು. ಅಕಸ್ಮಾತ್ ಏನಾದರೂ ಅದು ಎತ್ತಕ್ಕೆ ಬರೋಲ್ಲ ಅಂದರೆ ನೀವು ಈ ಕವರ್ ಸಮೇತನ ನೀವು ಹಾಕೋಬೋದು. ಇಲ್ಲಿಗೆ ಹಾಕ್ಬಿಟ್ಟು ಈ ರೀತಿಯಾಗಿ ಸೈಡಲ್ಲಿ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಹೋಳಿಗೆ ರೆಡಿ ಆಗ್ತಾಯಿದೆ. ಎಳ್ಳೋಳಿಗೆ ಮತ್ತು ಸುತ್ತ ಎಣ್ಣೆ ಹಾಕ್ಬಿಟ್ಟು ಮೇಲೊಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಫುಲ್ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟು ಹೋಳಿಗೆ ತಕ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ಓಕೆನಾ?
ನೋಡಿ ಫ್ರೆಂಡ್ಸ್, ಇವಾಗ ಒಂದೊಂದೇ ತೊಡ್ಕೊಳ್ತಿದ್ದೀನಿ. ಇಲ್ಲಿ ಒಂದೊಂದೇ ಇಲ್ಲಿ ಆಗ್ತಾಯಿದೆ. ಮತ್ತು ಇನ್ನೂ ಸ್ವಲ್ಪ ಉಲ್ಟ ಮಾಡ್ಕೊಳ್ಳೋಣ. ಊರಿನ ಸ್ವಲ್ಪ ಕಮ್ಮಿ ಫ್ಲೇಮ್ ಇಟ್ಕೊಂಡು ಮಾಡ್ಕೋಬೇಕು. ಆಗ ಫ್ರೆಂಡ್ಸ್, ಎಷ್ಟೊಂದು ಜನ ಈ ಥರ ಎಳ್ಳೋಳಿಗೆ ಪ್ರತಿಯೊಂದು ಎಲ್ಲ ಹೊರಗಡೆಯಿಂದ ತಂದು ತಿಂತೀರಾ. ಆದರೆ ಏನಾಗುತ್ತೆ ಅಂದರೆ ಮೈದಾ ಹಿಟ್ಟು ಜಾಸ್ತಿ ಹಾಕಿರ್ತಾರೆ, ಒಳಗಡೆ ಸ್ಟೆಫಿಂಗು ಸ್ವಲ್ಪ ಕಡಿಮೆ ಹಾಕಿರ್ತಾರೆ. ಅಷ್ಟು ಟೇಸ್ಟ್ ಸಿಗೋಲ್ಲ ನಮಗೆ. ನಾವು ಮನೆಗೆ ಆದರೆ ಮೈದಾ ಹಿಟ್ಟು ಸ್ವಲ್ಪ ತೊಗೊಂಬಿಟ್ಟು ಒಳಗಡೆ ಸ್ಟೆಫಿಂಗ್ನ ಸ್ವಲ್ಪ ಜಾಸ್ತಿ ತೊಗೊಂಡು ಹಾಕೋದ್ರಿಂದಾಗಿ ಈ ರೀತಿಯಾಗಿ ಬರುತ್ತೆ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ. ಸ್ವಲ್ಪ ಒಂದು ಹೋಳಿಗೆ ತಿಂದರೆ ತಿಂದ್ವಿ ಸಾಕು ಅನಿಸುತ್ತೆ. ಹೊರಗಡೆಯಿಂದ ತಂದು ತಿಂದವು 2 ತಿಂದ್ರೂ ತಿಂದಂಗೆ ಅನಿಸಲ್ಲ, ಯಾಕೆಂದರೆ ಅದರಲ್ಲಿ ಸ್ಟೆಫಿಂಗ್ ಜಾಸ್ತಿ ಹಾಕಿರಲ್ಲ. ಅದಕ್ಕೆ ನೋಡಿ ಫ್ರೆಂಡ್ಸ್, ಈ ರೀತಿ ಮನೆಯಲ್ಲ ಮಾಡ್ಕೊಂಡು ತಿನ್ನಿ, ಆರೋಗ್ಯವಾಗಿರುತ್ತೆ. ಈಗಿನ ಟೈಮಲ್ಲೆಲ್ಲ ಇನ್ನು ವಾತಾವರಣದಲ್ಲೆಲ್ಲ ಈ ರೀತಿಯಾಗಿ ಮನೇಲಿ ಮಾಡ್ಕೊಂಡು ತಿಂದ್ರೇ ಆರೋಗ್ಯವಾಗಿರುತ್ತೆ. ನೋಡಿ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿದೆ ಎಳ್ಳೋಳಿಗೆ. ಈಗೆಲ್ಲ ತುಂಬ ಜನ ಎಲ್ಲ ಹೊರಗಡೆಯಿಂದ ಪ್ರತಿಯೊಂದು ಎಳ್ಳೋಳಿಗೆ ಆಗಿರ್ಬೋದು, ಇಲ್ಲ ಒಂದು ತೊಗರಿಬೇಳೆ ಹೋಳಿಗೆ, ಪ್ರತಿಯೊಂದು ಎಲ್ಲ ಹೋಳಿಗೆನೂ ಹೊರಗಡೆಯಿಂದ ತಂದು ತಿಂತೀರ. ಯಾರು ಹೊರಗಡೆಯಿಂದ ತಂತಿರಬೇಡಿ, ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಹಾಗೆ ನೋಡಿ ಫ್ರೆಂಡ್ಸ್, ಎಳ್ಳೋಳಿಗೆ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಟೇಸ್ಟು ಅಷ್ಟೇ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ಹೇಳ್ತೀನಿ. ಟೇಸ್ಟ್ ಯಾವ ರೀತಿಯಾಗಿ ಬಂದಿದೆ ಅಂತೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇಷ್ಟೇ ಎಳ್ಳೋಳಿಗೆ ಮಾಡೋದು. ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಫ್ರೀ ಮಾಡಿಕೊಂಡು ಅರ್ಧ ಗಂಟೆಯಲ್ಲಿ ನೀವು ಎಳ್ಳೋಳಿಗೆನ ಮಾಡ್ಕೋಬೋದು. ಈ ರೀತಿಯಾಗಿ ಮನೆಯಲ್ಲೇ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಇದನ್ನು ಟೇಸ್ಟ್ ಹೆಂಗಿದೆ ಅಂತೇಳ್ಬಿಟ್ಟು. ಸ್ವೀಟು ಎಲ್ಲ ಯಾವ ರೀತಿ ನೋಡಿ, ಎಷ್ಟು ಸಾಫ್ಟಾಗಿದೆ, ಚೆನ್ನಾಗಿದೆ. ನೋಡಿ ಈ ರೀತಿಯಾಗಿ ಬಿಸಿ ಇದೆ. ಇನ್ನು ಟೇಸ್ಟ್ ಹೆಂಗಿದೆ ಅಂತೇಳ್ಬಿಟ್ಟು ಹೇಳ್ಬಿಡ್ತೀನಿ. ಚೆನ್ನಾಗಿದೆ. ಸ್ವೀಟು ಎಲ್ಲ ಸೂಪರಾಗಿ ಸಖತ್ತಾಗಿದೆ. ಸ್ವೀಟ್ ಕಡಿಮೆ ಇತ್ತು ಅಂತ ತಿನ್ನೋಕ್ಕಲ್ಲ, ಸ್ವೀಟ್ ಇರ್ಬೇಕು ಸ್ವಲ್ಪ. ಚೆನ್ನಾಗಿದೆ, ಸ್ವೀಟೆಲ್ಲ ಚೆನ್ನಾಗಿದೆ, ಸಖತ್ತಾಗಿದೆ. ಫ್ರೆಂಡ್ಸ್, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ಹೇಳಿ. ಓಕೆ ಫ್ರೆಂಡ್ಸ್, ನಾನು ಮಾಡಿರೋ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಎಲ್ಲರೂ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬಾಯ್.